ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಡಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ. ಸೊ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಪೇಪರ್ 3, 4, 5 ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಇದು ಪಾಠದಲ್ಲೇ ಇಲ್ಲ ಈ ಕ್ವಶನ್ಸ್ಗಳನ್ನೆಲ್ಲ, ಬಟ್ ಆದರೆ ಇವರು ಕೊಟ್ಟಿದ್ದಾರಲ್ಲ, ಹೇಗೆ ಬರೆಯೋದು, ಹೇಗೆ ಓದೋದು ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಇವತ್ತು ನಿಮ್ಮ ಕನ್ಫ್ಯೂಷನ್ಸ್ಗೆ ನಾನು ನಿಮ್ಮ ಒಂದು ಡೌಟನ್ನ ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಇದು ಒಂದು ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಆಗಿರುತ್ತೆ, ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕ್ವಶನ್ ವಿತ್ ಆನ್ಸರ್ನು ಕೂಡ, ಇದೇ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ ಕೂಡ ಬರೆದು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಕ್ವಶನ್ ಪೇಪರ್ ಹೇಗೆ ನಿಮಗೆ ಅಲ್ಲಿಂದ ಕ್ವಶನ್ ಕೇಳ್ತಾರೆ ಅನ್ನೋ ಒಂದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಟೆಕ್ಸ್ಟ್ ಬುಕ್ 3ರ ಪೇಪರ್, ಅಂದರೆ 3 ಪತ್ರಿಕೆ 3 ಇದು. ಸೊ ಫಸ್ಟ್ ನೋಡ್ಬೋದು, ಹಳಗನ್ನಡ ಪಠ್ಯಗಳು ಮತ್ತು ಛಂದಸ್ಸು, ಒಡ್ಡರಾಧನೆ, ರನ್ನನ ಗದಾಯುದ್ಧ ಮತ್ತು ಸಂಗ್ರಹ ಛಂದಸ್ಸು. ಸೊ ಮೊದಲು ನಮಗೆ ಟೆಕ್ಸ್ಟ್ ಬುಕ್ 3ರಿಂದ ನಮಗೆ ಬ್ಲಾಕ್ 1, ಬ್ಲಾಕ್ 2 ಇಂದ ಒಂದು 50 ಮಾರ್ಕ್ಸಿಗೆ ಕೇಳುವಂಥದ್ದು. ಅರ್ಥ ಆಯಿತಾ? ಒಟ್ಟು ನಮಗೆ 80 ಮಾರ್ಕ್ಸಿಗೆ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಇನ್ನು 20 ಮಾರ್ಕ್ಸ್ ಅಸೈನ್ಮೆಂಟ್ ಇರುತ್ತೆ. ಸೊ 80 ಮಾರ್ಕ್ಸಲ್ಲಿ 50 ಮಾರ್ಕ್ಸ್ ನಮಗೆ ಬ್ಲಾಕ್ 1, ಬ್ಲಾಕ್ 2 ಇಂದನೇ ಬರುತ್ತೆ. ಇನ್ನು 30 ಮಾರ್ಕ್ಸು ಬ್ಲಾಕ್ 3 ಮತ್ತು ಬ್ಲಾಕ್ 4 ಏನು ಬರುತ್ತೆ. ಅದು ಸಿ ಸೆಕ್ಷನಲ್ಲಿ, ಅಂದರೆ ಸಿ ಸೆಕ್ಷನಲ್ಲಿ ಅದು ಬರುತ್ತೆ. ಇದು ವಿಭಾಗ ಎ ಅಲ್ಲೋ, ಅದು ವಿಭಾಗ ಎ ಬಿ ಸಿಯಲ್ಲಿ, ವಿಭಾಗ ಸಿಯಲ್ಲಿ ನಮಗೆ ಬರೀ 30 ಅಂಕಗಳಿಗೆ ಕೇಳುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಫಸ್ಟು ಏನಂತ ಕೇಳಿದ್ದಾರೆ ಅಂದರೆ, ಛಂದಸ್ಸು ಮತ್ತು ಹಳೆಗನ್ನಡ ಪಠ್ಯಗಳಿಂದ ನಮ್ಗೆ ಏನು ಕೇಳಿದ್ದಾರೆ ಅಂದರೆ, 2 ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಂದರೆ ನಮಗೆ ಛಂದಸ್ಸುಗಳ ಬಗ್ಗೆನೇ ನಮಗೆ ಇಡೀ ಒಂದು ಬ್ಲಾಕ್ 1, ಬ್ಲಾಕ್ 2 ಇದೆ. ಸೊ ನಾವಲ್ಲೇನು ಅರ್ಥ ಮಾಡ್ಕೊಬೇಕು, ಛಂದಸ್ಸು ಅಂದರೆ ಏನು, ಗಣ ಅಂದರೆ ಏನು, ಹೇಗೆ ವಿಂಗಡಣೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ನಮಗೆ ಯಾವುದೇ ಒಂದು ಪದ್ಯವನ್ನು ಇದು ಆ್ಯಕ್ಚುಲಿ ಇದು ಹೊಸಗನ್ನಡ, ಇದು ಇದರಲ್ಲೇ ಹೊಸಗನ್ನಡಕ್ಕೆ ಒಂದು ಹಳೆಗನ್ನಡದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದೆ ನೋಡ್ಬೋದು. ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಅರಿದು ಒಯ್ತೆನುಕ ತಿರುಕ ಮರಳಿನಾಚು ಹೋಗುತ್ತಿದ್ದ ಅಂದರೆ ಅದು ಹಳೆಗನ್ನಡ ಅಥವಾ ನಡುಗನ್ನಡ ಭಾಷೆಯಲ್ಲಿ ಬರುತ್ತೆ. ನಾವು ಹೋಗುತ್ತಿದ್ದ ಮರುಳನಂತೆಯೇ. ಸೊ ಇಲ್ಲಿ ನೋಡ್ಬೋದು, ಇದು ಹಳಗನ್ನಡದು ಆಗಿರುತ್ತೆ, ಹಳಗನ್ನಡ ಇವೆರಡೂ ಕೂಡ. ಸೊ ಹಿಂಗಿದ್ದಾಗ ನಾವು ಹೇಗೆ ಮೊದಲು ಏನು ಮಾಡಬೇಕು ಅಂತಂದರೆ, ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಬೇಕು. ಸೊ ಇದನ್ನು ನಾನು ಹೇಳಿದ್ನಲ್ಲ, ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಥ ಆಯಿತಾ? ಇದು ನಿಮಗೆ ಯಾವುದೇ ಒಂದು ನಿಮಗೆ ಕೊಡಲಿ, ನಿಮಗೆ ಪದ್ಯಭಾಗನ. ಸೊ ನೀವು ಇದನ್ನು ಪ್ರಸ್ತಾರ ಹಾಕಿ ಗಣ ಹೆಂಗೆ, ಲಘು ಗುರು, ಗಣ ವಿಂಗಡಣೆ ಹೆಂಗೆ ಮಾಡಬೇಕು ಅಂತ ನೀವು ತಿಳ್ಕೊಂಡ್ರೆ, ಯಾವುದೇ ಕೊಟ್ಟರು ನೀವು ಆರಾಮಾಗಿ ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಹಾಕೋತೀರಾ. ನಿಮಗೆ ಅಷ್ಟೇನು ಟೆನ್ಷನ್ ಇರಲ್ಲ ಇದರಲ್ಲಿ. ಸೊ ಇದು ಈಸಿ ಇರುತ್ತೆ. ಸೊ ನಿಮಗೆ ಒಟ್ಟು 2 ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಬೇಕು. ಎಷ್ಟು ಮಾರ್ಕ್ಸ್ಗಪ್ಪ ಅಂದರೆ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಒಟ್ಟು 2ಕ್ಕೆ 10. ಅರ್ಥ ಆಯಿತಾ? ಸೊ ನೆಕ್ಸ್ಟ್ ಏನಂದರೆ, ಒಂಥರ ಭಾವ ಸ್ವಾರಸ್ಯವನ್ನು ಬರೆಯಿರಿ. ಇದು ಬಟರರೆಂದರಬ್ಬ ಮನೆಯಂ ಪೊಕ್ಕು ಬಂದು ಮಿನ್ನ ಮಗೆ. ಸೊ ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಸೊ ಇದು ನಮ್ಗೆ ಇನ್ನೊಂದು ಏನು ಗೊತ್ತಾ, ಆಪ್ಷನಲ್ ಕನ್ನಡದಲ್ಲಿ ನಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ನು ಕೂಡ ನಮಗೆ ಆಧರಿಸಿ, ಅಂದರೆ ಅಲ್ಲಿನ ಒಂದು ಲೆಸನ್ಸ್ಗಳನ್ನ ಆಧರಿಸಿ ನಮಗೆ ಈ ಕ್ವಶನ್ ಪೇಪರಲ್ಲಿ ನಮಗೆ ಕೊಟ್ಟಿದ್ದಾರೆ ಕೆಲವೊಂದು. ಅಂದರೆ ಎಲ್ಲನೂ ಕೊಟ್ಟಿದ್ದಾರೆ ಅಂತ ಹೇಳಲ್ಲ, ಬಟ್ ಒಂದು 2-3 ಮೇನ್ಸ್ಗಳನ್ನ ನಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರಲ್ಲಿ ಕನ್ನಡದಲ್ಲಿ, ಹಾಗೆಯೇ ಮತ್ತು ಆಪ್ಷನಲ್ ಕನ್ನಡದಲ್ಲಿ ಬರುವಂಥದ್ದು, ಅಂದರೆ ಪದ್ಯಗಳಾಗಿರ್ಬೋದು. ಮತ್ತು ನಾವು ಲಾಸ್ಟ್ ಟೈಮ್ ನೋಡ್ದಂಗೆ ಸಾಹಸ ಭೀಮ ವಿಜಯಂ, ಲೈಕ್ ಹಂಗೆಲ್ಲ ರನ್ನನ ಗದಾಯುದ್ಧ ಅದೆಲ್ಲ ಇದೆಯಲ್ಲ. ಸೊ ಅಲ್ಲಿಂದನೂ ಕೂಡ ನಮಗೆ ಇದು ನಮಗೆ ಕೊಟ್ಟಿರುವಂಥದ್ದು ಕೆಲವೊಂದನ್ನು. ಸೊ ಇದೆಯಲ್ಲ, ಇದು ಆ ರವಮಂ ನಿರ್ಜಿತಕಂ ತೀರವರಮಂ ನಿರಸ್ತಗನ ನರವಮಂ ಕೋ ಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದು ಬೆಮರ್ತು ನೂರಗ ಪಾದಕಂ. ಸೊ ಈ ಒಂದು ಇದು ಇದೆಯಲ್ಲ, ಇದನ್ನು ನೀವು ಎಲ್ಲಿ ನೋಡ್ಬೋದು ಅಂತಂದರೆ, ಬ್ಲಾಕ್ 4ಇಂದ ಕೇಳಿರುವಂಥದ್ದು ಇದನ್ನು. ಆಯಿತಾ? ಭೀಮ, ದುರ್ಯೋಧನ, ಹಾಗೆಯೇ ಅದೆಲ್ಲ ಇದೆಯಲ್ಲ. ಸೊ ಆ ಒಂದು ಲೆಸನಲ್ಲಿ, ಅಂದರೆ ಟೆಕ್ಸ್ಟ್ ಬುಕ್ 3ನೆಯ ಬ್ಲಾಕ್ 3ನಲ್ಲಿ ಇದರ ಪಾಠ ಇರುವಂಥದ್ದು. ಆಯಿತಾ? ಸೊ ಇದು ದುರ್ಯೋಧನಿಗೂ ಮತ್ತು ಧರ್ಮರಾಯರಿಗೂ, ಭೀಮ ಮತ್ತು
ದುರ್ಯೋಧನನಿಗೂ ಏನು ಯುದ್ಧ ನಡೆಯುತ್ತಲ್ಲ ಆವಾಗ ಅವನು ಹೋಗಿ ನೀರಲ್ಲಿ ಅವಿತುಕೊಂಡಂಥ ಒಂದು ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೀನು ಎದುರುಕೊಂಡು ಹೋಗ್ಬಿಟ್ಟು ನೀರಲ್ಲಿ ಹೋಗಿ ಕೂತಿದ್ಯಾ ಅಂತ ಭೀಮ ಹೇಳ್ತಾನೆ. ಆ ಒಂದು ಸಂದರ್ಭದಿಂದ ತೆಗೆದುಕೊಂಡಿರುವಂಥದ್ದು. ಇದರ ಏನು ಬರಿಬೇಕು ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಒಂದು ಲೆಸನಿಂದ ಬಂತು, ಯಾರು ಇದನ್ನು ರಚಿಸಿದ್ದು ಅಂದರೆ ಈ ಒಂದು ಪದ್ಯವನ್ನು ಯಾರು ರಚಿಸಿದ್ದು, ಹಾಗೆಯೇ ಇದು ಯಾವ ಸಂದರ್ಭದಲ್ಲಿ ಬಂದ ಮಾತು, ಹಾಗೆ ಯಾರು ಯಾರಿಗೆ ಹೇಳಿದರು ಅಂತ ನಿಮಗೂ ಗೊತ್ತಲ್ವ ಸಂದರ್ಭ ಸ್ವಾರಸ್ಯ. ಯಾಕಂದರೆ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಬರೆದಿದ್ದೀರಲ್ಲ, ಸೇಮ್ ಅದೇ ಥರ ಒಂದು ಭಾವಾರ್ಥವನ್ನು ನೋಡ್ಬೋದು. ಸ್ವಾರಸ್ಯವನ್ನು ಬರೆಯುವಂಥದ್ದು. ಅರ್ಥ ಆಯಿತಾ? ಐ ಹೋಪ್ ಯು ಅರ್ಥ ಆಯಿತು ಅಂತ. ಸೊ ಹೀಗೆ 4 ಪದಗಳಿಗೆ ಅರ್ಥ ಇದನ್ನು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲೇ ಇರುತ್ತೆ. ಸೊ ಏನು ಕನ್ಫ್ಯೂಷನ್ ಬೇಡ. ಇದು ಒಂದು ನಾನು ಎಲ್ಲ ಒಂದು ಕಡೆ ಬರೆದಿಟ್ಟಿದ್ದೇನೆ. ಸೊ ನಿಮಗೆ ಇನ್ನೂ ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನಿಮಗೆ ಎಕ್ಸಾಮ್ ಓದ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ 2ರ ಸಂದರ್ಭ ಸಹಿತ ವಿವರಿಸಿ. ನಿಮ್ಮ ತಂದೆಯಪ್ಪ ಮೊಜ್ಜನೊಳನೋ ಇಲ್ಲಿಯೋ, ಪೂರ್ಣ ಪ್ರತಿಜ್ಞೆಯಂ ನೆನೆನೆಯೋ, ಒಡಲೊಡೆ ಎಂ ಬೆರಡುಂ ಕೆಡರಿಲ್ಪು, ಸತ್ತ ಮಗಂದಿರ್ ಸತ್ತರ್. ಇದು ಆ್ಯಕ್ಚುಲಿ ಇದು ಕೂಡ ಬ್ಲಾಕ್ 4ಇಂದ ಕೇಳಿರ್ತಾರೆ ಅಂದ್ಕೊತೀನಿ ನಾನು. ಇಲ್ಲ ಅಂತಂದರೆ ನಮ್ಗೆ ಯಾವಾಗೇ ನಿಮಗೆ ತಿಳಿಸ್ದಾಗೇ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ನಾವು ಚೆನ್ನಾಗಿ ಎಲ್ಲ ಲೆಸನ್ಸು ಕೂಡ ನಾವು ಓದಿದ್ರೆ ನಮಗೆ ಅಂದರೆ ಜಾಸ್ತಿ ನಮಗೆ ಇದನ್ನೆಲ್ಲಿ ಕೇಳಿರ್ತಾರೆ ಅಂತಂದರೆ ರನ್ನನ ಗದ ಯುದ್ಧ, ಸಾಹಸ ಭೀಮ ವಿಜಯಂ, ಲೈಕ್ ಈ ಥರ ಒಂದು ಪಟ್ಟಗಳಲ್ಲಿ ಇದು ಹಳಗನ್ನಡ ಬರುವಂಥದ್ದಲ್ಲ. ಸೊ ಅಲ್ಲಿಂದ ಕೇಳಿರುವಂಥದ್ದು. ಸೊ 4ರಲ್ಲಿ 2 ಬರಿಬೇಕು. ಹಾಗೆಯೇ ವಿಭಾಗ ಬಿ ಅಲ್ಲಿ ಪ್ರಾಸ ಎಂದರೇನು, ಪ್ರಾಸದ ಪ್ರಮುಖ ಬಗೆಗಳನ್ನು ಸುಧಾರಣವಾಗಿ ವಿಶದೀಪಡಿಸಿ, ಖ್ಯಾತ ಕರ್ನಾಟಕಗಳು ಯಶು ಚಂಪಕಮಾಲೆ ಮತ್ತು ಉತ್ಪನ್ನಮಾಲೆ ವೃತ್ತಗಳ ಲಕ್ಷಣವನ್ನು ಸುಧಾರಣವಾಗಿ ನಿರೂಪಿಸಿ ಅಂತ. ಸೊ ಇದನ್ನು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೊಟ್ಟಿರೋದು. ಆಯಿತಾ? ಆಲ್ಮೋಸ್ಟ್ ಕ್ವಶನ್ ಆನ್ಸರ್ಸ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಬಿಡಿ. ಆ ಕ್ವಶನ್ ಆನ್ಸರ್ಸ್ ಬಿಟ್ಟು ಮಿಕ್ಕಿದ್ದೇನಿದೆ ಅದನ್ನೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಆಧರಿಸಿ ಕೊಟ್ಟಿರುವಂಥದ್ದು. ಸೊ 3rd ಇಯರಲ್ಲಿ ಮತ್ತು ಇನ್ನೊಂದು ಕ್ವಶನ್ ಆನ್ಸರ್ಸ್ ಅಂತ ಬಂದಾಗ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಏನು ಲೆಸನ್ ಇದೆ ಅಲ್ಲಿಂದನೇ ಕೊಟ್ಟಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಕನ್ಫ್ಯೂಸ್ ಮಾಡ್ಕೊಬೇಡಿ. ಹಾಗೆ ಇದನ್ನು ನೋಡ್ಬೋದು. ಇವೆರಡು ನಿಮಗೆ ನೋಡಿ 30 ಛಂದಸ್ಸು 30 ಅಂಕಗಳು. ಇದರಿಂದ ನಿಮಗೆ 10 ಮಾರ್ಕ್ಸು. ಬರೀ 2ರಲ್ಲಿ 1 ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಹಾಗೆಯೇ ಒಂದು ಪ್ರಶ್ನೆಯನ್ನು ಉತ್ತರಿಸಿ. ಇದು ಸಾಂಗತ್ಯದ ಲಕ್ಷಣ ಮತ್ತು ಇತಿಹಾಸವನ್ನು ವಿವರಿಸಿ, ಹೊಸಗನ್ನಡ ಛಂದಸ್ಸಿನ ಹಿನ್ನೆಲೆ ಹಾಗೂ ಹೊಸಗನ್ನಡ ವಿವಿಧ ಬಗೆಯ ಲಯಗಳನ್ನು ಸುಧಾರಣವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲೂ ಕೂಡ ನಿಮಗೆ 2ರಲ್ಲಿ 1 ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುವಂಥದ್ದು. ಅರ್ಥ ಆಯಿತಾ? ಸೊ ನೆಕ್ಸ್ಟು ಟಿಪ್ಪಣಿ ಬರೆಯಿರಿ. ಯತಿ, ಕಂದ, ಚೌಪದಿ ಹಾಗೆ ಪದ್ಮಗಣ. ಸೊ ಇದು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲೇ ಇರುವಂಥದ್ದು. ಓದ್ಕೊಂಡು ನೀವು ಬರಿಬಹುದು. ಹಾಗೆಯೇ ಇನ್ನೊಂದು ವಿಭಾಗ ಸಿ ಹಳಗನ್ನಡ ಪಠ್ಯಗಳು ಮತ್ತು ಒಡ್ಡಾರಾಧನೆ ಮತ್ತು ಗದಯುದ್ಧ ಸಂಗ್ರಹ 30 ಅಂಕಗಳಿಗೆ. ನಾನು ಹೇಳಿದ್ನಲ್ಲ ಆವಾಗಲೇ 3 ಮತ್ತು 4ಇಂದ ನಿಮಗೆ 30 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ. ಸೊ ಹಾಗೆ ಇಲ್ಲಿ ನಮಗೆ ಪೇಪರ್ 3 ಏನಿದೆ ನಮಗೆ ಸ್ವಲ್ಪ ಸಂದರ್ಭ ನೋಡಿ, ಇದು ಕಷ್ಟ ಆಗ್ಬೋದೇನೋ ನೋಡಿ. 2 ಸಂದರ್ಭ ಸಹಿತ ವಿವರಿಸಿ. ಇದು ಕಷ್ಟ ಆಗುತ್ತೆ. ಇದು ಕಷ್ಟ ಆಗುತ್ತೆ ಅಂದರೆ ಇದು ಯಾಕಂದರೆ ಹುಡುಕಬೇಕು. ಹಳೆ ಬುಕ್ಕನ್ನು ತೊಗೊಂಡು ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ಹುಡುಕಬೇಕು ಇದನ್ನು. ಹಾಗೆಯೇ 1ರ ಭಾವ ಸ್ವರಸ್ವರವನ್ನು ಬರೀರಿ. ಇದೇನಿದೆ ಇದನ್ನು 3 ಮತ್ತು 4ರಿಂದ ಕೊಟ್ಟು ಇದು ಏನಪ್ಪ ಗದಾಯುದ್ಧ ಸಂಗ್ರಹದಿಂದ ಕೇಳಿರುವಂಥದ್ದು. ಇದು ಅವಾಗ ಹೇಳಿದ್ನಲ್ಲ ಭೀಮ ಮತ್ತು ದುರ್ಯೋಧನ ಸಂದರ್ಭದಲ್ಲಿ ಬಂದಿರುವಂಥದ್ದು. ಹಾಗೆ ಇದು ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಇದೆ. ಸೊ ಇದನ್ನು ಕೂಡ ಆರಾಮಾಗಿ ಬರಿಬೋದು. ಸೊ ಇಲ್ಲಿ ನೋಡ್ಬೋದು ಅಗ್ನಿ ರಾಜನ ಇದು ಹಳಗನ್ನಡ ಪಠ್ಯಗಳು. ಇದು 3ನೇದು ಬ್ಲಾಕ್ 3ಇಂದ ಕೇಳಿರುವಂಥದ್ದು. ಇದನ್ನು ಒಂದು ಪ್ರಶ್ನೆಗೆ ಉತ್ತರಿಸಿ. ನಮಗೆ 2 ಕಥೆಯನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ಅಗ್ನಿರಾಜನ ನಿಷಿದ್ಧ ವೈವಾಹಿಕ ಸಂಬಂಧ ಕಾರ್ತಿಕನ ಮುದುಕಿನ ಮೇಲೆ ಉಂಟು ಮಾಡಿದ ಪರಿಣಾಮವನ್ನು ವಿವರಿಸಿ. ಹಾಗೆ ವಿದ್ಯುತ್ ಚೋರನ ಕಳ್ಳತನ ಹಾಗೂ ಇದಕ್ಕೆ ಕಾರಣವಾದ ವಿದ್ಯುತ್ ಚೋರ ಹಾಗೂ ಯಮದಂಡನ ಗೆಳೆತನವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇವೆರಡರಲ್ಲಿ 2 ಕಥೆಗಳು ಕೂಡ ತುಂಬ ಈಸಿ ಇದೆ. ಸೊ ಇವೆರಡರಲ್ಲಿ ನೀವು ಒಂದನ್ನು ನೀವು ಬರೆದ್ರೆ ನಿಮಗೆ ಪಕ್ಕ 10 ಮಾರ್ಕ್ಸ್ ಸಿಗುತ್ತೆ. ಸೊ ಬ್ಲಾಕ್ 3ಇಂದ ಕೊಟ್ಟಿರುವಂಥದ್ದು. ಇದನ್ನು ನೀವು ನಾನು ಇದನ್ನು ಕೂಡ ವೀಡಿಯೋಸ್ ನಾನು ಆಗಲೇ ಮಾಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಅರ್ಥ ಮಾಡಿಕೊಂಡು ನೀವು ಆರಾಮಾಗಿ ಎಕ್ಸಾಮಲ್ಲಿ ಆರಾಮಾಗಿ ಬರಿಬೋದು. ಏನೂ ಕಷ್ಟ ಇಲ್ಲ, ತಲೆ ಕೆಡಿಸ್ಕೊಂಬಿಡಿ. ಹಾಗೆ ನೆಕ್ಸ್ಟು 1ಕ್ಕೆ ಟಿಪ್ಪಣಿ ಬರೀರಿ. ವೀರಶ್ಯ ಹಾಗೆ ಒಡ್ಡರಾಧನೆಯ ಕರ್ತೃ. ಆಯಿತಾ? ಕವಿಗಳು ಇವರಿಬ್ಬರ ಬಗ್ಗೆ ಒಬ್ಬರ ಬಗ್ಗೆ ಬರೆದ್ರೆ ನಿಮಗೆ
ಮಾರ್ಕ್ಸು ಖಂಡಿತ ಒಂದು 5 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಹಾಗೆ ಒಂದು ಪ್ರಶ್ನೆಗೆ ಉತ್ತರಿಸಿ. ರನ್ನನ ಗದೆ ಯುದ್ಧದ ಮೇಲೆ ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಪ್ರಭಾವ ಪ್ರೇರಣೆಗಳನ್ನು ನಿರೂಪಿಸಿ, ಭೀಮನನ್ನು ಇಳಿಸಿಲ್ಲ ದುರ್ಯೋಧನನ್ನು ಹೇರಿಸಿದ್ದಾನೆ ಎಂಬ ಮಾತಿನ ಹಿನ್ನೆಲೆಯನ್ನು ದುರ್ಯೋಧನ ವ್ಯಕ್ತಿತ್ವವನ್ನು ಪರಿಚಯಿಸಿ. ಇದು ದ್ರೌಪದಿ ಮತ್ತು ಸಂಜಯ್. ಇದು ನೋಡಿ, ಇಷ್ಟು ಬ್ಲಾಕ್ 4ದು ಅರ್ಥ ಆಯ್ತಾ? ಇಷ್ಟು ಬ್ಲಾಕ್ 3 ಅರ್ಥ ಆಯ್ತಾ? ಇಷ್ಟು ಓದ್ಕೊಂಡ್ರೆ ನೀವು ನೋಡಿ, ಒಂದು ವಿದ್ಯುತ್ ಚೋರನ ಬಗ್ಗೆ ಕೇಳ್ತಾರೆ, ಇದು ಅಗ್ನಿರಾಜನ ಬಗ್ಗೆ, ಇವೆರಡರಲ್ಲಿ ಪಕ್ಕ ಒಂದನ್ನು ನಿಮ್ಗೆ ಕೇಳ್ತಾರೆ. ಸೊ ಎರಡು ಕತೆ ನಿಮಗೆ ತುಂಬ ನೀವು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳುವಂಥ ಒಂದು ಕತೆ ಆಗಿರುತ್ತೆ. ಸೊ ಎರಡರಲ್ಲಿ ನೀವು ಒಂದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ನೀವು ಪಕ್ಕ ನೀವು 10/10 ಮಾರ್ಕ್ಸ್ನ ನೀವು ತೆಗಿಬೋದು ಅಂತ ಹೇಳ್ತಾ, ಹಾಗೆ ಇದರಲ್ಲೂ ಕೂಡ ಇಬ್ಬರ ಕವಿಗಳ ಬಗ್ಗೆ ಒಬ್ಬರದ್ರ ಬಗ್ಗೆ ಅಂದರೆ ಎಲ್ಲ ಇವ್ರದ್ದೇ ಕೇಳ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಕೇಳ್ಬೋದು. ಸೊ ಕೇಳಿದಾಗ ನೀವು ಓದ್ಕೊಂಡಿರಿ. ಅರ್ಥ ಆಯಿತಾ? ನಾನು ಆಲ್ಮೋಸ್ಟ್ ನಾನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಈ ಸಲ ಆಲ್ಮೋಸ್ಟ್ 3 ಟೆಕ್ಸ್ಟ್ ಬುಕ್ಕನ್ನು ಆಧರಿಸಿ 3 ಟೆಕ್ಸ್ಟ್ ಬುಕ್ಕನ್ನು ಕೂಡ ಎಲ್ಲ ಒಂದು ಲೆಸನ್ನಿನ ಒಂದು ಸಾರಾಂಶವನ್ನು ಎಲ್ಲ ಕೂಡ ಟೆಕ್ಸ್ಟ್ ಬುಕ್ ನೋಟ್ಸ್ನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ನಾನು ಆಗಲೇ 3 ಲೆಸನ್ಸ್ನ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೇನೆ. ಟೆಕ್ಸ್ಟ್ ಬುಕ್ 3ದು ಪೂರ್ತಿ ನಾನು ಸಾಧ್ಯವಾದಷ್ಟು ನಾನು ಕವರ್ ಮಾಡ್ತೀನಿ. ಆಲ್ಮೋಸ್ಟ್ ಎಕ್ಸಾಮ್ ಬರೋಷ್ಟರಲ್ಲಿ ನಾನು ಎಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಹಾಗೆಯೇ ಕ್ವಶನ್ ಪೇಪರ್ಸ್ ಅಂದರೆ ನಾನು ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ. ಪ್ರೀವಿಯಸ್ 4-5 ಇಯರ್ಸ್ ಕ್ವಶನ್ ಪೇಪರ್ದೆಲ್ಲ ಒಂದು ಕಡೆ ಬರೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ಹೆಲ್ಪ್ ಆಗಲಿಕ್ಕೆ, ನನಗೂ ಕೂಡ ಹೆಲ್ಪ್ ಆಗಲಿ, ಹಾಗೆ ನನ್ನಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಆ ಒಂದು ವೀಡಿಯೋನು ಕೂಡ ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಸೊ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸೊ ಇವಾಗ ನೋಡೋಣ. ಒಂದು ಪ್ರಶ್ನೆಗೆ ಉತ್ತರಿಸಿದ ರನ್ನನ ಗದೆ ಯುದ್ಧ ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಪ್ರಭಾವವನ್ನು ನಿರೂಪಿಸಾಗಿ ಭೀಮ ಇಳಿಸಿಲ್ಲ ದುರ್ಯೋಧನ ಏರಿಸಿದ್ದಾನೆ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಓದಿ ಇದನ್ನು ಕೂಡ ನಾನು ಲೆಸನ್ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ದ್ರೌಪದಿ ಮತ್ತು ಸಂಜಯ, ದ್ರೌಪದಿ, ಸಂಜಯ, ಭೀಮ, ದುರ್ಯೋಧನ, ಸಂಜಯ ಇವ್ರ ಬಗ್ಗೆ ಯಾರ ಬಗ್ಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಕೇಳ್ತಾರೆ. ಒಟ್ಟಿನಲ್ಲಿ ಎಲ್ಲರ ಬಗ್ಗೆ ನೀವು ಓದ್ಕೊಂಡಿದ್ರೆ ಯಾರ ಬಗ್ಗೆ ಕೇಳ್ತಾರೋ ಅವ್ರಿಗೆ ಒಂದು ನೋಡಿ, 2ರಲ್ಲಿ 1 ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ ಈ ವಿಡಿಯೋ ನಿಮಗೆ. ಈ ವಿಡಿಯೋ ಇದರಲ್ಲಿ ಏನು ನಿಮಗೆ ಡೌಟ್ಸ್ ಇಲ್ಲ ಅಂದ್ಕೊತೀನಿ. ಸೊ ನಿಮಗೆ ಪೇಪರ್ 3ಅಲ್ಲಿ ನಿಮಗೆ ಕಷ್ಟ ಆಗುವಂಥದ್ದು ಏನಂದರೆ ಒಂದು ಪ್ರಶ್ನೆ 1, 2 ಮತ್ತು ಇಷ್ಟು ಮಾತ್ರ ನಿಮಗೆ ಒಟ್ಟು ಪ್ರಶ್ನೆ 1 ಮತ್ತು ಪ್ರಶ್ನೆ 2, ಪ್ರಶ್ನೆ 4 ನಿಮಗೆ ಪೇಪರ್ 3ಅಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದೇನೋ. ಅಷ್ಟು ಬಿಟ್ಟರೆ ನಿಮಗೆ ಬೇರೆದೆಲ್ಲ ನಿಮಗೆ ಕಷ್ಟ ಅನಿಸಲ್ಲ. ಅಕಸ್ಮಾತ್ ಈ 3 ಸ್ಕಿಪ್ ಮಾಡಿ ನಾನು ಕ್ವಶನ್ ಆನ್ಸರ್ಸ್ ಕಡೆನೇ ಗಮನ ಕೊಡ್ತೀನಿ, ಓದ್ಕೋತೀನಿ ಅಂದ್ರೂ ಕೂಡ ನಿಮಗೆ ಅಲ್ಲಿ ಇದರಿಂದ ಒಂದು 4 ಮಾರ್ಕ್ಸ್ ಇದರಿಂದ ಒಂದು 4 ಮಾರ್ಕ್ಸ್ ಹೋದರೆ 10, 4, 14 ಆಯಿತು. 14 ಒಂದು 18 ಮಾರ್ಕ್ಸ್ ಹೋದ್ರೂ ಕೂಡ ನೀವು ಆರಾಮಾಗಿ ನೀವು ಇನ್ನು 66 ಮಾರ್ಕ್ಸ್ನ ನೀವು ಆರಾಮಾಗಿ ತೊಗೊಬೋದು. ಅಲ್ಲ ನಾನು ಹೇಳ್ತಾ ಇರೋದು, ಅಯ್ಯೋ ನನಗೆ ಇದು ಕಷ್ಟ ಆಗುತ್ತೆ, ನನಗೆ ಅರ್ಥ ಆಗಲ್ಲ ಅಂತ ಹೇಳೋರಿಗೆ, ಅಕಸ್ಮಾತ್ ಇಲ್ಲ ನಾನು ಬರಿತೀನಿ ಅನ್ನೋರು ಆರಾಮಾಗಿ ನೀವು 80 ಮಾರ್ಕ್ಸ್ನ ನೀವು ಚೆನ್ನಾಗಿ ತೊಗೊಬೋದು. ಬಟ್ ನಮಗೇನಂದರೆ ಇಲ್ಲಿ ನಾನು ಹೇಳ್ದಾಗೇ ನಿಮಗೆ ಇಲ್ಲಿ ಸ್ವಾರಸ್ಯ ಮತ್ತು ಇಲ್ಲಿ 2ರ ಸಂದರ್ಭ ಸಹಿತ ವಿವರಿಸಿ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಅವಾಗೆ ಹೇಳಿದ್ದಾಗೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದಿರೋದನ್ನು ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಆಧರಿಸಿ ಕೂಡ ನಮಗೆ ಕೊಟ್ಟಿರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಆರಾಮಾಗಿ ಬರಿಬೋದು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಪೇಪರ್ 4ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.